ಓಕೆ ಸರ್. ಸರ್ ಹೇಳಿ. ದಿನಾಂಕ 10/4/2026 ಧಾರವಾಡ ನಗರದ ಅಶ್ಮಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಫೈರೋಜ್ ಅನ್ನುವಂಥ ಒಬ್ಬ ವ್ಯಕ್ತಿ 33 ವರ್ಷ, ಅವ್ರ ಮನೆಗೆ ದುಷ್ಕರ್ಮಿಗಳು ಕೆಲವರು ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದರು. ಆ ಹಲ್ಲೆಯಲ್ಲಿ ಸ್ಥಳದಲ್ಲೇ ಮೃತ ಹೊಂದಿದ್ರು. ಅದಾದಮೇಲೆ ನಾವು ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಆ ಒಂದು ಪ್ರಕರಣದಲ್ಲಿ ಒಟ್ಟು 9 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಆ 9 ಜನರನ್ನು ನಿನ್ನೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮುಂದುವರೆದ ತನಿಖೆಯನ್ನು ಮಾಡುವಂಥ ಕ್ರಮ ಕೈಗೊಳ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಮುಂದುವರೆದ ಮತ್ತು ಹೆಚ್ಚುವರಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗ್ತಲ್ಲ. ಮತ್ತು ಅವ್ರುಗಳು ಆರೋಪಿಗಳನ್ನು ನೋಡಿದ್ದೀವಿ ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಮತ್ತು ಅವರ ಡೀಟೇಲ್ಸ್ ನಿಮಗೆ ಯಾರು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಬೆಸ್ಟ್ ಐಡೆಂಟಿಫಿಕೇಶನ್ ಕರೆಯನ್ನು ಕೂಡ ಈ ಒಂದು ಕೇಸ್ನಲ್ಲಿ ಮಾಡಿಸಲಾಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ನಾವು ಮಾನ್ಯ ನ್ಯಾಯಾಲಯಕ್ಕೆ ಬೆಸ್ಟ್ ಐಡೆಂಟಿಫಿಕೇಶನ್ ಕರೆಯಲ್ಲಿ ಕೂಡ ಅನುಮತಿಯನ್ನು ಕೊಟ್ಟಿದ್ದೇವೆ. ಸರ್, ಕೊನೆಗೆ ಕಾರಣ ಏನಾದರೂ ಇದನ್ನ ರಾಜಕಾರಣನೋ ಅಥವಾ ಏನಾದರೂ ವೆಹಿಕಲ್ ಮೃತ ಹೊಂದಿರುವಂಥ ವ್ಯಕ್ತಿ ಮತ್ತು ಯಾರು A1 ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಭಾಳ ದೊಡ್ಡ ಮಟ್ಟದ ವೈಯಕ್ತಿಕ ಸಂಘರ್ಷ. ಆ ವೈಯಕ್ತಿಕ ಸಂಘರ್ಷ ಅಂತಂದರೆ ಪ್ರತಿದಿನದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಅಂತ ಒಂದು ಆರೋಪಿ ಹೇಳಿದ್ದಾನೆ. ಮತ್ತು ಕಂಪ್ಲೇಂಟಲ್ಲೂ ಕೂಡ ಇದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ದೃಷ್ಟಿಯಿಂದನೂ ನಿರಂತರವಾಗಿ ಕಿರಿಕಿರಿ ಮಾಡ್ತಿದ್ದ ಆರೋಪಿಯನ್ನು ಹೇಳಿದ್ದಾನೆ. ಹಾಗಾಗಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪರಸ್ಪರ ಸಂಘರ್ಷ ಮುಖ್ಯ ಕಾರಣ ಅಂತ ತಿಳಿದುಬಂದಿದೆ. ಮತ್ತು ಈ ಪ್ರಕರಣದ ಆರೋಪಿಗಳೇನಿದ್ದಾರೆ ಅದರಲ್ಲಿ ಹಿನ್ನೆಲೆ ಇರುವಂಥ ಕೆಲವು ಆರೋಪಿಗಳು ಕೂಡ ಇದ್ದಾರೆ. ಆ ಆರೋಪಿಗಳು ಪರಸ್ಪರ ಸಂಪರ್ಕ ಮಾಡಿ ಸುಮಾರು ಭಾಳಷ್ಟು ದಿನದಿಂದ ಅವರು ಒಂದು ಪ್ಲ್ಯಾನ್ ಮಾಡಿ ಅವನ ಮೃತ ವ್ಯಕ್ತಿಯಿಂದ ಅವನ ಆರೋಪಿಗಳು ಸುಮಾರು ದಿನಗಳಿಂದ ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಸಿಕ್ಕಿದೆ. ಮೃತ ವ್ಯಕ್ತಿ ಏನಿದೆ ಅವ್ರ ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಭಾಳಷ್ಟು ಬಾರಿ ಅವನಿಂದ ಓದಿ ಬಂದು ದರ್ಶನ ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾಡಿಸ್ಕೊಟ್ಟಿದ್ದೆಲ್ಲ ಹೋಗ್ತಿದ್ದ ಸಂದರ್ಭದಲ್ಲಿ ಆ ಮದುವೆ ಇರುವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗಿಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹಾಕಿದ್ದಾರೆ ದೊಡ್ಡ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡ್ಮಕ್ಳು ಇದ್ದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಅವರು ಎಕ್ಸಿಕ್ಯೂಷನ್ ಮಾಡಿ ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ. 9 ಜನ ಆರೋಪಿಗಳು ಯಾರು ಸರ್ ಮತ್ತು ಅವ್ರು ಎಲ್ಲಿ ಅದೇ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕಾಗಿರೋದ್ರಿಂದ ಆರೋಪಿಗಳ ವಿವರಗಳನ್ನು ನಾನು ನೀಡಲಿಕ್ಕಾಗಲ್ಲ. ಅದು ಟೆಸ್ಟ್ ಐಡೆಂಟಿಫಿಕೇಶನ್ ಕರೆಯಲು ನ್ಯಾಯಾಲಯದ ಅನುಮತಿ ಯಾರು ಐಡೆಂಟಿಫೈ ಮಾಡ್ತಿದ್ದಾರೆ ಅವ್ರಿಗೆ ಅಲ್ಲ A1 ಆರೋಪಿ ಸೇರಿದಂತೆ ಈಗ FIR 3-4 ಜನ ಹೆಸರು ಕೊಟ್ಟಿದ್ದಾರೆ. FIR ಪಬ್ಲಿಕ್ ಅಂತ ಸಿಗುತ್ತೆ. ಆದರೆ ಈ ಎಲ್ಲ ಹೋಲ್ ಘಟನೆ ಕುರಿತಾಗಿ ಎಲ್ಲ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಶನ್ ಮಾಡಿಸಬೇಕಾಗುತ್ತೆ. ಆರೋಪಿಗಳ ಸರ್, ಈ ಆರೋಪಿಗಳು ಏನಂತಂದ್ರೆ ಕೊಲೆ ಮಾಡಿದ ಮೇಲೆ ಯಾರು ಕೊಲೆ ಆಗಿರ್ತಾನೆ ಫೈರೋಜ್ ಒಂದು ಮೊಬೈಲನ್ನು ತೊಗೊಂಡೋಗಿದ್ರೆ ಎಲ್ಲ ಪರಾರಿಯಾಗಿದ್ದು ಎಲ್ಲಿ ಸಿಕ್ಕಿದ್ರಲ್ಲ ಸರ್ ಅಂತ ನೋಡಿ. ತನಿಖೆಯ ವಿವರಗಳನ್ನು ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ವಿ. 10ನೇ ತಾರೀಕು ರಾತ್ರಿ ಘಟನೆ ಆಗ್ತದೆ. ಘಟನೆ ಆದ ದಿನದಿಂದ ನಮ್ಮ DCP ನಾಟ್ ಆರ್ಡರ್ ಮತ್ತು ನಮ್ಮ DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ಲೀಡ್ ಬಿಟ್ಟಿದ್ದು 9 ಜನ ಆರೋಪಿಗಳನ್ನ ಇಂಡಿವಿಜುವಲಿ ನಾನು ಸೇರಿದಂತೆ ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರೋಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಇದೊಂದು ಗಂಭೀರ ಪ್ರಕರಣ. ಯಾಕಂದರೆ ಮನೆಗೆ ನುಗ್ಗಿ ಮನೆಗಿರುವಂಥದ್ದು ವಿಡಿಯೋ ಮಾಡಿದ್ದು ಅತ್ಯಂತ ಗಂಭೀರ ಪ್ರಕರಣ. ಅಷ್ಟೇ ಗಂಭೀರತೆಯಿಂದ ಒಂದು ಸಮಗ್ರ ತನಿಖೆಯನ್ನು ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ. ಈ ಪ್ರಕರಣ ಕುರಿತಾಗಿ ಅವರ ಕುಟುಂಬ ಸದಸ್ಯರೇನಿದ್ದಾರೆ ಅವ್ರಿಗೂ ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಬರ್ಕೊಳ್ಳಿಕ್ಕೆ ಅವರಿಗೆ ಕೊಡ್ತಾ ಇದ್ದಾರೆ. ಮತ್ತು ಭಾಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನೋಂಥದ್ದು ಹೇಳಿರುವಂಥದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲಿ ಕೂಡ ನೋಡಿದ್ದೀನಿ. ಮತ್ತು ಮೃತ ಹೊಂದಿದ ವ್ಯಕ್ತಿಯ ಮನೆಗೆ
ಘಟನೆ ನಡೆದ ದಿನ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾಳ ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನು ಮಾಹಿತಿ ಇದೆ, ಏನೇನು ಸಾಕ್ಷ್ಯಾಧಾರಕ್ಕಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡಿದ್ದಾರೆ. ಇನ್ನು ಅವರ ಆರೋಪಗಳಿಂದ ಅವೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸಿಕೊಳ್ಳುತ್ತೇವೆ.